ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಿಮ್ಮ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡುವ ಸಾಫ್ಟ್ವೇರ್ ಕೆಲಸವಿದೆ. ದಿನಕ್ಕೆ 9 ಗಂಟೆ ಆಫೀಸ್ ಕೆಲಸ. ಈ ಕೆಲಸದ ನಡುವೆ ನಿಮಗೆ ನಿಮ್ಮ ಕನಸಿಗಾಗಿ ದಿನಕ್ಕೆ ಕೇವಲ 4 ಗಂಟೆ ಸಿಗುತ್ತೆ ಅನ್ಕೊಳ್ಳಿ. ಆ 4 ಗಂಟೆಯಲ್ಲಿ ಓದಿ ನೀವು ದೇಶದ ಅತ್ಯಂತ ಕಠಿಣ ಪರೀಕ್ಷೆ UPSC ಪಾಸ್ ಮಾಡೋಕೆ ಸಾಧ್ಯನಾ? ಎಲ್ಲರೂ ಇದು ಅಸಾಧ್ಯ ಅಂದಾಗ ಅದೇ 9 ರಿಂದ 5 ಗಂಟೆ ಶಿಫ್ಟ್ ಕೆಲಸ ಮಾಡ್ತಲೇ ಏನ್ ಬೇಕಾದ್ರೂ ಸಾಧ್ಯ ಅಂತ ತೋರಿಸಿಕೊಟ್ಟ ಛಲದ ಮಗಳು ಶ್ವೇತಾ ಭಾರತಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಒಬ್ಬ ಅಧಿಕಾರಿಯ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಟೈಮ್ ಇಲ್ಲ ಅಂತ ನೂರಾರು ನೆಪ ಹೇಳ್ಕೊಂಡು ಓಡಾಡೋ ಜನರಿಗೆ ಉತ್ತರ ಕೊಟ್ಟ ಒಬ್ಬ ಹೋರಾಟಗಾರ್ತಿಯ ಬಗ್ಗೆ ಮಾತಾಡ್ತಿದ್ದೇವೆ. ಹಾಗಿದ್ರೆ ಯಾರು ಈ ಶ್ವೇತಾ ಭಾರತಿ? ಆಕೆ ಹುಟ್ಟಿದ್ದೆಲ್ಲಿ? ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಈಕೆ ಕೋಚಿಂಗ್ ಪಡೆದುಕೊಳ್ಳದೇನೆ ಅದ್ಹೇಗೆ UPSC ಪರೀಕ್ಷೆ ಪಾಸ್ ಮಾಡಿದ್ಲು? ಮತ್ತು ದೇಶದಲ್ಲಿ ಈಕೆ ಹೆಸರು ಇಷ್ಟೊಂದು ಯಾಕೆ ಸದ್ದು ಮಾಡಿತು ಅಂತ ಬನ್ನಿ ನೋಡೋಣ. ಬಿಹಾರದ ನಲಂದಾ ಜಿಲ್ಲೆಯ ರಾಜ್ಗೀರ್ ಇದು ಶ್ವೇತಾ ಅವರ ಹುಟ್ಟೂರು. ಬಾಲ್ಯದಿಂದಲೇ ಶ್ವೇತಾ ಓದಿನಲ್ಲಿ ತುಂಬಾನೇ ಮುಂದಿದ್ದ ಹುಡುಗಿ. ಬಗಲ್ಪುರ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಈಕೆಗೆ ವಿಪ್ರೋ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ದೊಡ್ಡ ಸಂಬಳ, AC ಆಫೀಸ್, ಲಕ್ಸುರಿ ಲೈಫ್ ಎಲ್ಲವೂ ಇತ್ತು. ಆದ್ರೆ ಶ್ವೇತಾ ಮನಸ್ಸಿನಲ್ಲಿ ಯಾವುದೋ ಒಂದು ಕೊರಗಿತ್ತು. ಇದಕ್ಕಿಂತ ಹೆಚ್ಚಿನದ್ದೇನೋ ಸಾಧಿಸುವ ಆಸೆ ಇತ್ತು. ನಾನು ಕೇವಲ ಕೋಡಿಂಗ್ ಮಾಡಕ್ಕೆ ಹುಟ್ಟಿದ್ದೀನಾ? ಸಮಾಜಕ್ಕೆ ನನ್ನಿಂದ ಏನಾದ್ರೂ ಬದಲಾವಣೆ ಆಗ್ಬಾರ್ದಾ ಅನ್ನೋ ಪ್ರಶ್ನೆ ಆಕೆಯಲ್ಲಿ ಮೂಡಿತ್ತು. ಈ ಒಂದು ಪ್ರಶ್ನೆಯೇ ಆಕೆಯನ್ನ UPSC ಎಂಬ ಅತಿ ದೊಡ್ಡ ಅಗ್ನಿ ಪರೀಕ್ಷೆಯ ಕಡೆ ಮುಖ ಮಾಡುವಂತೆ ಮಾಡಿತು. ಸ್ನೇಹಿತರೆ, UPSC ಪರೀಕ್ಷೆ ಅನ್ನೋದು ಜಾಗತಿಕ ಮಟ್ಟದಲ್ಲೂ ಅತ್ಯಂತ ಸವಾಲಿನ ಪರೀಕ್ಷೆ ಎಂದು ಪರಿಗಣಿಸಲಾಗುತ್ತೆ. ಪ್ರತಿ ವರ್ಷ ಸುಮಾರು 10 ರಿಂದ 12 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದರೆ ಅಂತಿಮವಾಗಿ ಆಯ್ಕೆಯಾಗುವವರ ಸಂಖ್ಯೆ ಕೇವಲ 1,000ದ ಆಸುಪಾಸಿನಲ್ಲಿರುತ್ತೆ. ಅಂದ್ರೆ ಇದರ ಯಶಸ್ಸಿನ ಪ್ರಮಾಣ 0.1%ಕ್ಕಿಂತ ಕಡಿಮೆ. ಇಂತಹ ಪರೀಕ್ಷೆ ಪಾಸ್ ಮಾಡಬೇಕು ಅಂದ್ರೆ ತುಂಬಾ ಹೊತ್ತು ಓದಬೇಕು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಶ್ವೇತಾ ಭಾರತಿ ಮನೆಯವರು ಕೂಡ ಆಕೆಗೆ ಕೆಲಸ ಬಿಟ್ಟು ಓದು ಅಂತ ಸಲಹೆ ಕೊಡ್ತಾರೆ. ಆದ್ರೆ ಶ್ವೇತಾ ಹಠಮಾರಿ. ನಾನು ಕೆಲಸವನ್ನೂ ಮಾಡ್ತೀನಿ, ಸಾಧನೆಯನ್ನೂ ಮಾಡ್ತೀನಿ ಅನ್ನೋದು ಆಕೆಯ ಪಣವಾಗಿತ್ತು. ಅಲ್ಲಿಂದ ಶುರುವಾಗಿದ್ದೇ ಅಸಲಿ ಆಟ. ಮುಂದೆ ಆಕೆ UPSCಗೆ ತಯಾರಿ ನಡೆಸಿದ್ದು ಒಂದು ತಪಸ್ಸು. ಇರೋ ಸಮಯವನ್ನೇ ಹೇಗೆ ಬಳಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ಲು. ಬೆಳಗ್ಗೆಯಿಂದ ಸಂಜೆಯವರೆಗೆ ಆಫೀಸ್ನಲ್ಲಿ ಕಂಪ್ಯೂಟರ್ ಮುಂದೆ ಕೋಡಿಂಗ್, ರಾತ್ರಿ ಮನೆಗೆ ಬಂದ ಮೇಲೆ ಸುಸ್ತಾಗಿ ನಿದ್ದೆ ಮಾಡೋ ಹೊತ್ತಲ್ಲಿ ಶ್ವೇತಾ ಪುಸ್ತಕ ಹಿಡಿದು ಕೂರ್ತಾ ಇದ್ಲು. ಫ್ರೆಂಡ್ಸ್ ಜೊತೆ ಪಾರ್ಟಿ ಇಲ್ಲ, ಸಿನಿಮಾ ಇಲ್ಲ. ಅಷ್ಟೇ ಯಾಕೆ, ಸೋಷಿಯಲ್ ಮೀಡಿಯಾದಿಂದ ಸಂಪೂರ್ಣವಾಗಿ ದೂರ ಉಳಿದ್ಬಿಟ್ಲು. ಇಡೀ ಜಗತ್ತು ಡಿಜಿಟಲ್ ಲೋಕದಲ್ಲಿ ಮುಳುಗಿದ್ದಾಗ ಶ್ವೇತಾ ಕೇವಲ ಪುಸ್ತಕಗಳಲ್ಲಿ ಕಳೆದು ಹೋಗಿದ್ಲು. ಕೊನೆಗೆ ಶ್ವೇತಾ ಭಾರತಿ 2019-20 ಅವಧಿಯಲ್ಲಿ UPSC ಪರೀಕ್ಷೆ ಬರೆದ್ಲು. ಆದ್ರೆ ದುರಾದೃಷ್ಟವಶಾತ್ ಆಕೆ ಫೇಲ್ ಆದ್ಲು. ಸ್ನೇಹಿತರೆ, ಸಾಮಾನ್ಯವಾಗಿ ಮೊದಲ ಪ್ರಯತ್ನದಲ್ಲಿ ಸೋತಾಗ ಪ್ರತಿಯೊಬ್ಬರು ಹೇಳುವ ಮಾತು ಅಂದ್ರೆ ಕೆಲ್ಸ ಬಿಟ್ಟು ಓದು, ಇಲ್ದಿದ್ರೆ ಇದು ನಿನ್ನಿಂದ ಸಾಧ್ಯವಿಲ್ಲ ಅಂತ ಮುಂದೆ ನೋಡಿ ಇರೋ ಕೆಲಸ ಮಾಡು ಅಂತ ಹೇಳ್ತಾರೆ. ಆದ್ರೆ ಶ್ವೇತಾ ತನ್ನ ಮೊಂಡುತನ ಬಿಡ್ಲಿಲ್ಲ. ಸೋಲಿಗೆ ಕೆಲಸ ಕಾರಣವಲ್ಲ, ನನ್ನ ಓದಿನಲ್ಲಾದ ಸಣ್ಣ ತಪ್ಪು ಕಾರಣ ಅಂತ ಆಕೆ ನಂಬಿದ್ಲು. ಆ ತಪ್ಪನ್ನ ಸರಿಪಡಿಸಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನವನ್ನ ಮುಂದುವರಿಸಿದ್ಲು. ತಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೇನೆ ಅಂತ ಸ್ವತಃ ವಿಶ್ಲೇಷಣೆ ಮಾಡಿಕೊಂಡು 2020ರ ಆ ಸೋಲು ಆಕೆಗೆ ಪಾಠ ಕಲಿಸಿತ್ತು. ಬಳಿಕ UPSCಗಿಂತ ಮೊದಲು ತನ್ನ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಬಿಹಾರ ರಾಜ್ಯ ನಾಗರಿಕ ಸೇವಾ ಪರೀಕ್ಷೆಯನ್ನ ಅಂದ್ರೆ BPSC ಪರೀಕ್ಷೆಯನ್ನ ಬರೆದ್ಲು. ಆ ಮೂಲಕ 64ನೇ ಮತ್ತು 65ನೇ BPSC ಎರಡರಲ್ಲೂ ಪಾಸ್ ಆದ್ಲು. BPSCಯಲ್ಲಿ 65ನೇ ರ್ಯಾಂಕ್ ಪಡೆದು ವೇಸ್ಟ್ ಚಂಪಾರ್ಣ್ನಲ್ಲಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಯಾಗಿ ನೇಮಕವಾದ್ರು. ಆದ್ರೆ BPSC ಮೂಲಕ ಸರ್ಕಾರಿ ಅಧಿಕಾರಿ ಹುದ್ದೆ ಸಿಕ್ಕಿದ್ರು ಶ್ವೇತಾ ಗುರಿ ಮಾತ್ರ IAS ಆಗಿತ್ತು. DPO ಆಗಿ ಕೆಲಸ ಮಾಡುವಾಗಲೇ ಆಡಳಿತ ವ್ಯವಸ್ಥೆಯ ಅನುಭವ ಪಡೆದ ಆಕೆ 2021ರಲ್ಲಿ 2ನೇ ಬಾರಿಗೆ UPSC ಪರೀಕ್ಷೆಯನ್ನ ಬರೆದ್ರು. 356ನೇ ರ್ಯಾಂಕ್ ಪಡೆದು ಕೊನೆಗೆ IAS ಅಧಿಕಾರಿಯಾಗಿ ಶ್ವೇತಾ ಭಾರತಿ ಆಯ್ಕೆಯಾದ್ರು.
ಯಾವುದೇ ಕೋಚಿಂಗ್ ಸಹಾಯವಿಲ್ಲದೆ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಕೆಲಸ ಮಾಡುತ್ತಲೇ ಮಾಡಿದ ಈ ಸಾಧನೆ ದೇಶದ ಗಮನ ಸೆಳೆಯುವಂತೆ ಮಾಡಿತ್ತು. ಸ್ನೇಹಿತರೆ, ಶ್ವೇತಾ ಅವರ ಕತೆ ನಮಗೆ ಹೇಳೋದು ಒಂದೇ. ನಿಮ್ಮ ಹತ್ತಿರ ಸಮಯ ಇಲ್ಲದಿರಬಹುದು, ಸೌಲಭ್ಯಗಳಿಲ್ಲದಿರಬಹುದು, ಆದ್ರೆ ನಿಮ್ಮಲ್ಲಿ ಗೆಲ್ಲಲೇಬೇಕು ಅನ್ನೋ ಬೆಂಕಿ ಇದೆಯಲ್ಲ, ಆ ಬೆಂಕಿ ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರೆದೊಯ್ಯಬಹುದು. ಒಂದು ಸೋಲು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಹೊಸ ಆರಂಭ ಅಷ್ಟೇ. ಶ್ವೇತಾ ಭಾರತಿ ಎಂಬ ಈ ಅದಮ್ಯ ಚೇತನಕ್ಕೆ ನಮ್ಮದೊಂದು ಸಲ್ಯೂಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಯಾರಾದರೂ ನನ್ನಿಂದ ಆಗಲ್ಲ ಅಂತ ಹೇಳ್ತಿದ್ರೆ ಅವರಿಗೆ ಇದನ್ನ ಶೇರ್ ಮಾಡಿ. ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.